ಕತ್ಲಲ್ಲಿ ಏನು ಕಾಣಿಸ್ತಾನೆ ಇಲ್ಲಮ್ಮ. ಈಗ ಸಾಯಂಕಾಲ 6:30 ಆಗಿದೆ. ಚಡ್ಡಿ 10 ರೂಪಾಯಿ. నేను కొట్టేస్తాను. ಬಿದ್ದವಳು ಏನಿದ್ದ ಮಾತಿಲ್ಲ ಬಿಡು. ಕೊಡ್ತಾವ್ ನೋವು ಮಿಟ್ಕಿ. ಫ್ರಿಜ್ಜಲ್ಲಿರೋ ಐಸ್ ಕ್ಯೂಬ್ ಎಲ್ಲ ಖಾಲಿ ನೋಡಿ. ಐಸ್ ಕ್ಯೂಬ್ ಎಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಜೋರಾಗಿ ಪರ್ಚಾಗ್ದೆ. ಗಾಡಿ ಗಾಡಿ ಇದು ನೋಡಿದ್ದು ಸಾಕಾಗೈತಾ ಬೇಬಿ? ಸಾಕಾಗೈತಾ ನಿಂಗೆ? అట్లే ఎత్తుకున్నాడు అసలు ఒకసారి అట్లనే ಬಿಸಿಲಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ. ಹೇ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೆಳಗ್ಗೆ ನಾವು ವಾಕ್ ಹೋಗ್ತಿದ್ದೀವಿ. ಕಾಣಿಸ್ತಾನೆ ಇಲ್ಲ ಬಿಸಿಲಿಗೆ. ಇದು ಮೇಕೆ, ಇದೆಲ್ಲ ಕುರಿಗಳು. ಎಷ್ಟೊಂದಿದೆ ಕುರಿಗಳು ನೋಡಿ. ಫ್ರೆಂಡ್ಸ್, ಈ ಸೀಬೆ ಹಣ್ಣು ನೋಡಿ. ಫಸ್ಟೇ ಮರದಲ್ಲಿರೋವಾಗೇ ಈ ಥರ ಕವರ್ ಹಾಕಿರ್ತಾರಂತೆ. ಫಸ್ಟು ಈ ಥರದ್ದೊಂದು ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಕವರ್ ಹಾಕಿರ್ತಾರೆ. ಯಾಕಂದರೆ ಏನು ಡ್ಯಾಮೇಜ್ ಆಗದಿರೇ ಇರಲಿ, ಪಕ್ಷಿಗಳೆಲ್ಲ ಬಂದು ತಿಂದಾಕ್ಬಿಡುತ್ತೆ ಅಂತ ಈ ಥರ ಮಾಡ್ತಾರಂತೆ. ನಮಗೂ ಕೂಡ ಈ ಥರ ಎಲ್ಲ ಮಾಡ್ತಾರೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಸೀಬೆಹಣ್ಣು ಮಾತ್ರ ತುಂಬಾ ಸೂಪರಾಗಿತ್ತು ಫ್ರೆಂಡ್ಸ್.
ಊಟ ತಿರ್ಸಿ ಅದ್ರಾಗ ಬಾಯ್ ಅಜ್ಜಿ. ನಮ್ಮೂರಿಗೆ ಎಲ್ಲ ಹೋಗ್ತೀರ ಗುರು ನೀನು? ಗುರು ಅಂಗಡಿ ಕೊಡ್ತೈತೆ ಅದಕ್ಕೆ. ಸರಿ ಫಿಲ್ಮ್ ಬಾಯ್. हाँ जी बाय गुरु बाय ಇವಾಗ ಹೇಳು ಫ್ರೆಂಡ್ಸ್. ಈಗ ನಮ್ಮ ಚಿಕ್ಕಮ್ಮ ಹೋದ್ರು, ಅವ್ರು ಹೋಗೋದು ದೊಡ್ಡಬಳ್ಳಾಪುರ, ನಾವು ಹೋಗೋದು ಬ್ಯಾಂಗ್ಳೂರು. ನಮಗೆ 3 ಗಂಟೆಗೆ ಟ್ರೈನ್ ಇದೆ, ಅದಕ್ಕೆ ನಾವು ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ. ಇನ್ನ ನಳಿನಕ್ಕ ಏನು ಹೇಳ್ತಿಲ್ಲ, ಯಾಕಕ್ಕ? ಇನ್ನ ನಾಚಿಕೆ. ಪರವಾಗಿಲ್ಲ, ಮಾತಾಡು. ನಮ್ಮ ಮೋಟಿ ಬಂದ್ಲು. ಮೋಟಿ ಮೋಟಿ ಗೊತ್ತಾದ್ರೆ ಹುಚ್ಚಾಯ್ಬಿಟ್ಲಂತೆ. ಅಯ್ಯೋ ಸ್ಟ್ರಾಬೆರಿ ಚಾಕ್ಲೇಟ್ ಕುರ್ಕುರೆ ತಿಂತಾರ ಜ್ಯೂಸು ಜ್ಯೂಸು ಕೇಕು ಸ್ಕೆಚ್ಚು ಸ್ಕೆಚ್ಚು ಸ್ಪೆಕ್ಸು ಕೇಕು ಶರ್ಟಾ ಮೋಟಿ. ಇವಳು ನಮ್ಮ ಮೋಟಿ. ತಮ್ಲಂಗ್ ಅದೇ ಯಾಕೆ ಮೋಟಿ ಇವಳು ನಮ್ಮ ಮೋಟಿ ಅಂತ ಹೊಡ್ತಾ ಇದೀವಿ ಗೈಸ್. ಟೈಮ್ ಆಯ್ತು, ಹೋಗೋಣ. ಮೋಟಿ ಅಜ್ಜಿಯ ಅಜ್ಜಿ ಬೇಡ. ನಾವು ಮಾತ್ರ ಹೋಗೋಣ. ಫ್ಯಾನ್ ಆಫ್ ಮಾಡಿಲ್ಲ ಮೋ. ಇವಳು ಮುಂದೆ ಕುತ್ಕೊನಲ್ಲ, ಮುಂದೆ ಕುತ್ಕೊ. ಅಮ್ಮ ಬರ್ತೈತೀರಾ? ನೀನ್ ಬೇಡ, ಅಮ್ಮ ಬೇಡ. ಕುಸ್ತ್ರತ್ಲೆ ನಡಿ ಹಾಕೊಂಡಪ್ಪ. ಕುತ್ಕ. ಇವಾಗ ಅಮ್ಮ ಮೇಲೆ ಕುತ್ಕ, ಹೋಗೋಣ. ಏನಮ್ಮ ಹೊಸ ಬಟ್ಟೆ ಹಾಕೋತಾ ಇದೀಯಾ? ಊರ್ಕೋತೀಯಾ? Hello. Bye.
ಬಾಯ್ ಬಾಯ್ ಬಾಯ್. ಅಮ್ಮೋ ಏನು ಅರ್ಸ್ತವಳ ನೋಡು. ಹಾಯ್ ಗಾಯ್ಸ್, ಇವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಅಮ್ಮ ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ದಾರೆ ನೋಡಿ, ಎಲ್ಲ ಎತ್ತಾ ಇದ್ದಾರೆ ಆಚೆಗೆ. ಇಷ್ಟು ದೊಡ್ಡ ಮೂಟೆ ಗಾಯ್ಸ್, ಒಬ್ಬಳೇ ಎತ್ಕೊ ಬಂದಿದ್ದೀನಿ ನೋಡಿ ಗೈಸ್. ಇದು ರಾಗಿ ಮುಟೆ 25 kg ಇದೆ ಅಂತ. ಇದು ಒಂದು ಮೂಟೆ 25 kg, ಎರಡು ಬಂದು 50 kg. 50 kg ಮೂಟೆ. ನಮ್ಮ ಪೂಜಾ ತುಂಬಾ ಸ್ಟ್ರಾಂಗ್ ಫ್ರೆಂಡ್ಸ್, ಅದಕ್ಕೆ ಇಷ್ಟು ದೊಡ್ಡ ಮೂಟೆನೇ ಎತ್ಕೊಂಡು ಬಂದಿದ್ದಾಳೆ ನೋಡಿ ಗಾಯ್ಸ್. ಸೀಬೆಹಣ್ಣು ಎಷ್ಟೆಷ್ಟಪ್ಪ ಇದೆ. ನಮ್ಮ ಅಕ್ಕ ಊರಲ್ಲಿ ಇಟ್ಕೊಬಂದು ಕೊಟ್ಟಿದ್ದು ನಮ್ಮ ಅಕ್ಕ ಅವರು. ತಿನ್ಬೇಕು ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಎಷ್ಟೆಷ್ಟಪ್ಪ ಇದೆ ಒಂದೊಂದು ಕೂಡ ನೋಡಿ. ಏನಾದ್ರು ನೀರು ಎಲ್ಲಾನು ಅಷ್ಟೇ. ಇನ್ನೂ ಒಂದು ಇಷ್ಟು ದೊಡ್ಡದಿತ್ತು ಗಾಯ್ಸ್, ನಾನೇ ತಿಂದ್ಬಿಟ್ಟೆ. ಇದು ತುಂಬಾ ದೊಡ್ಡದು ನೋಡಿ, ಎಲ್ಲಾನು ಅಷ್ಟೇ ದೊಡ್ಡ ದೊಡ್ಡದಾಗಿದೆ. ಅದು ನೋಡ್ತಾ ಇದ್ರೆ ಗಮ್ಮಂತಿದೆ ಗೈಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗಾಯ್ಸ್. ನಮ್ಮ ಅಕ್ಕ ಅವರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಮನೆಯಿಂದ ಆಚೆನೇ ಹೋಗ್ತಿರ್ಲಿಲ್ಲ ನಾವು. ಇವಾಗ ಹೋಗಿ ಫುಲ್ಲು ಬಿಸಿಲು ಹಂಗಿದೆ. ಏನು ಹೇಳ್ತೀರಾ ಬಿಸಿಲು ಬಗ್ಗೆ? ಸಖತ್ ಬಿಸಿಲೈತೆ. ನಾವು ಬೆಂಗಳೂರಿಗಿಂತ ಆ ಕಡೆ ಇನ್ನೂ ಜಾಸ್ತಿ ಬಿಸಿಲೈತೆ. ಬೆಂಗಳೂರಲ್ಲಿ ಬಿಸಿಲಿಲ್ಲ ಅಂತಲ್ಲ, ನಾವು ಆಚೆ ಹೋಗಲ್ಲ, ಅದಕ್ಕೆ ನಮ್ಗೆ ಗೊತ್ತಾಗಲ್ಲ ಗೈಸ್. ಏನಿಲ್ಲ, ಈ ಕಡೆಗಿಂತ ಆ ಕಡೆ ಇನ್ನೂ ತುಂಬ ಬಿಸಿಲಿದೆ. ಬಿಸಿಲಿದ್ರು ಅಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ, ಯಾಕಂದರೆ ಮರಗಳು ಅದು ಇದು ಎಲ್ಲ ಇದೆಲ್ಲ ಅದಕ್ಕೆ. ಓಕೆ ಗಾಯ್ಸ್, ಬಾಯ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ.